ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಮೊದಲನೇದಾಗಿ ಆ್ಯಕ್ಚುಲಿ ಬ್ಯಾಂಗ್ಳೂರ್ ವೆದರ್ ಹೆಂಗಿದೆಯಪ್ಪ ಅಂತಂದರೆ ಇನ್ನೂ 5 ದಿನಗಳ ಕಾಲ ಫುಲ್ ಮಳೆ ಬರುತ್ತೆ. ಸೊ ನೋಡಿ, ಈಗ ಕ್ರಿಕೆಟು ಇದೆಲ್ಲ ಆಯಿತು, ಬ್ಲಾಗ್ಸ್ ಆಯಿತು, ಇವಾಗ ವೆದರ್ ಬಗ್ಗೆ ಹೇಳ್ತಾ ಇದೀನಿ ಅಂತ ಶಾಕ್ ಆಗ್ತಾ ಇದ್ದೀರಾ. ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಸೊ ಇನ್ನೇನು ಶನಿವಾರ ನಮ್ಮ RCB ವರ್ಸಸ್ CSK ಮ್ಯಾಚ್ ನಡೀತಾ ಇರೋದ್ರಿಂದ ಸೊ 5 ದಿನ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಿನ್ನೆ ಆ್ಯಕ್ಚುಲಿ ವೆದರ್ ರಿಪೋರ್ಟ್ ಅವರು ಹೇಳಿದ್ದಾರೆ. ಅದು 80% ಚಾನ್ಸಸ್ಸು ಸ್ಯಾಟರ್ಡೇ ಇದೆ ಅಂತ ಹೇಳ್ತಾ ಇದ್ದಾರೆ. ದಟ್ ನಾವು ಪ್ರೇ ಮಾಡಬೇಕು. ಇವಾಗ ಮಳೆ ಮುಂಚೆ 1 ತಿಂಗಳಿಂದ ಬೆಂಗಳೂರಿಗೆ ಬಂದಿರಲಿಲ್ಲ ಅಂತ ಪ್ರೇ ಮಾಡ್ತಿದ್ವಿ. ಬಟ್ ಇವಾಗ ಅವತ್ತೊಂದು ದಿನ ಮಾತ್ರ ಪರ್ಟಿಕ್ಯುಲರ್ಲಿ ಮಳೆ ಬೇಡ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾಕಪ್ಪ ಅಂತಂದರೆ ಅವತ್ತಿನ ಮ್ಯಾಚು ನಮಗೆ ನಾಕ್ಔಟ್ ಮ್ಯಾಚ್ ಆಗಿರುತ್ತೆ. ಆ್ಯಂಡ್ ಮೂಲ ಏನಪ್ಪ ಅಂತಂದರೆ, ಇನ್ ಕೇಸ್ ನಮ್ಗೆ ಮಳೆ ಬಂದ್ರೂ ಕೂಡ 5 overs ಮ್ಯಾಚ್ ಇತ್ತು ಅಂತಂದ್ರು ಅವಾಗ ತುಂಬ ಕಷ್ಟ ಆಗ್ಬಿಡುತ್ತೆ. ನಾವು ಗೆಲ್ಲಲ್ಲ ಅಂತ ಹೇಳ್ತಿಲ್ಲ, ಬಟ್ ನೆಟ್ ರನ್ ರೇಟ್ ನಾವು ಇಂಪ್ರೂವ್ ಮಾಡ್ಕೊಳ್ಳೋ ರೀತಿನ ತುಂಬ ಲೈಕ್ ಅರೌಂಡ್ 20 overs ನಮ್ಗೆ ಕಂಪ್ಲೀಟ್ ಆಗಬೇಕಾಗುತ್ತೆ. ಸೊ ಇನ್ ಕೇಸ್ ಏನಾದರೂ ನಾವು 20 overs ಕಂಪ್ಲೀಟ್ ಬ್ಯಾಟಿಂಗ್ ಆಡಿದ್ದೀವಿ, ಇಲ್ಲ 20 overs ಅಲ್ಲಿ ಚೇಸ್ ಮಾಡ್ತಾ ಇದೀವಿ ಅಂತಂದರೆ 18.1 ಬಾಲಲ್ಲಿ ಇಲ್ಲ 2 ಬಾಲಲ್ಲಿ ಚೇಸ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಗೊತ್ತೇ ಇದೆ. ಸೊ ತುಂಬ ಜನ ಈ IPL ಮ್ಯಾಚ್ನ ನೀವು ನೋಡೇ ಇರ್ತೀರಾ. ಯಾವುದು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೆದಿರುತ್ತೆ. ಮುಂಬೈ ಇಂಡಿಯನ್ಸ್ ಅವ್ರಿಗೆ ಕ್ವಾಲಿಫೈ ಆಗಬೇಕು ಅಂತಂದರೆ 200ನ 14.2 overs ಅಲ್ಲಿ ಚೇಸ್ ಮಾಡಬೇಕಾಗಿರುತ್ತೆ. 185 ಸಮಥಿಂಗ್ ಅಂತ ಅನ್ಕೊಂತೀನಿ. ಸೊ ಆ ಓವರಲ್ಲಿ ಇನ್ನೇನೆಲ್ಲ ಚೇಸ್ ಮಾಡಿರ್ತಾರೆ. ಕೋರಿ ಆಂಡರ್ಸನ್ ಅದ್ಭುತವಾದ ಬ್ಯಾಟಿಂಗ್ನಿಂದ ಹೆಚ್ಚು ಕಮ್ಮಿ ಬಂದ್ಬಿಟ್ಟಿರ್ತಾರೆ. ಬಟ್ ಲಾಸ್ಟ್ ಬಾಲಲ್ಲಿ ಅಂಬಾಟಿ ರೈಡ್ ಔಟ್ ಆಗಿರೋ ರೀಸನ್ಗೋಸ್ಕರ ಒಂದು ಬಾಲಲ್ಲಿ 6 ಇಲ್ಲ 4 ಬಂದರೆ ಮಾತ್ರ ಅವರು ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ 2 ರನ್ ಬೇಕಾಗಿರುತ್ತೆ ವಿನ್ ಆಗೋದಕ್ಕೆ. ಬಟ್ ನೆಟ್ ರನ್ ರೇಟು ಜಾಸ್ತಿ ಇದೆ ಯಾರ್ದು, ರಾಜಸ್ಥಾನ್ ರಾಯಲ್ಸ್. ಆ ಒಂದು ಬಾಲ್ ಏನಾದರೂ ಡಾಟ್ ಇಲ್ಲ 1 ರನ್ ಬಂದಿದ್ರೆ ಯಾವುದೇ ಕಾರಣಕ್ಕೂ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗ್ತಾ ಇರಲಿಲ್ಲ. ಬಟ್ ಲಾಸ್ಟ್ ಬಾಲಲ್ಲಿ ಆದಿತ್ಯ ತಾರೆ ಅನ್ನೋ ಒಬ್ಬ ಸ್ಟಾರ್ ಬಂದು ಆ ಹುಡುಗ ಪಾಪ ಒಂದು 6ನ ಹೊಡಿತಾರೆ. ಅಲ್ಲಿಗೆ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗ್ತಾರೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ನಾನು ಅಷ್ಟು ಹಿಸ್ಟ್ರಿಯಲ್ಲಿ ರಾಹುಲ್ ದ್ರಾವಿಡ್ನ ಅಷ್ಟು ಆ್ಯಂಗ್ರಿಯಾಗಿ ನೋಡಿದ್ದು. ಚೇರ್ನ ಕ್ಯಾಪ್ನ ಹೊಡೆದು ಅವರು ಒಳಗಡೆ ಹೋಗ್ತಾರೆ, ಡ್ರೆಸ್ಸಿಂಗ್ ರೂಮ್ ಒಳಗಡೆ. ಅಷ್ಟು ಬೇಜಾರಾಗಿರುತ್ತೆ ರಾಹುಲ್ ದ್ರಾವಿಡ್ ಅವ್ರಿಗೆ. ಬಿಕಾಸ್ ಗೆಲ್ಲೋ ನಮ್ಮ ಕೈಯಲ್ಲಿ ಇತ್ತು. ಅವರು ಆ ಮ್ಯಾಚ್ನ ಸೋತಿದ್ರು ಕೂಡ ಅವ್ರು ಕ್ವಾಲಿಫೈ ಆಗ್ತಿದ್ರು. ಬಟ್ ಎನಿವೇಸ್ ನೆಟ್ ರನ್ ರೇಟ್ ಅವ್ರದ್ದು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಮುಂಬೈ ಇಂಡಿಯನ್ಸ್ ಒಂದು ಅದ್ಭುತವಾದ ಬ್ಯಾಟಿಂಗ್ ಆಡ್ತಾನೆ ಅಂತಲೇ ಹೇಳ್ಬೋದು. ಬಟ್ ಅದೇ ಸಿನಾರಿಯೋ ಇಲ್ಲಿ ರಿಪೀಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಮಳೆ ಅಂತೂ ಬರಬಾರ್ದು. ಅವರು ಇನ್ ಕೇಸ್ ಏನಾದರೂ 5 overs ಮ್ಯಾಚ್ ಬಂತು ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ RCB ಅವ್ರಿಗೆ. ಸೊ ನನ್ನ ಪ್ರಕಾರ ಚೇಸಿಂಗ್ ಮಾಡಬೇಕಾದ್ರೆ ಮಿನಿಮಮ್ 17 overs ಟಾರ್ಗೆಟ್ ಇಟ್ಕೊಂಡು ಚೇಸ್ ಮಾಡಬೇಕು, 18 overs ಅಂತ ಇರಬಾರ್ದು. ಬಟ್ ಆದಷ್ಟು ನಮ್ಮ ಬೌಲರ್ಗಳು ಒಂದು 150 160 ತುಂಬ ಕಷ್ಟ. ಹೌದು, ಚಿನ್ನಸ್ವಾಮಿ ಪಿಚ್ಚಲ್ಲಿ ನಾನು ಹೇಳ್ತಾ ಇರೋದು. ಬಟ್ ಎನಿವೇಸ್ ವೆದರ್ ಚೇಂಜ್ ಆಗ್ತಿರೋದ್ರಿಂದ ಪಿಚ್ಚು ಅದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಹೇವ್ ಮಾಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ನೀವು ಕಳೆದ ಮ್ಯಾಚ್ ಕೂಡ ನೋಡಿದ್ದೀರಾ, ಮಳೆ ಸ್ವಲ್ಪ ಬಂದಿತ್ತು. ಆ್ಯಂಡ್ ಅದರ ಮಾರ್ನೆಗೆ ಪಿಚ್ಚು ಲೈಟಾಗಿ ಬ್ಯಾಟ್ ಫ್ರೆಂಡ್ಲಿ ಇರಲಿಲ್ಲ. ಬಟ್ ಎನಿವೇಸ್ ರಜತ್ ಪಟಿದಾರ್ ಅವರ ಅದ್ಭುತ ಫಾರ್ಮು ಹಾಗೂ ವಿಲ್ ಜಾಕ್ಸನ್ ಅವರ ಮಿಡಲ್ ಆರ್ಡರ್ ಬ್ಯಾಟಿಂಗಿಂದ ನಮ್ಮದು ಸ್ವಲ್ಪ ಮೂವ್ ಆಯಿತು ರನ್ ರೇಟ್ ಅಂತಲೇ ಹೇಳ್ಬೋದು, ರನ್ಸ್ಗಳು. ಸೊ 180 190 ಸಮಥಿಂಗ್ ನಾವು 185 ಮಾಡಿದ್ವಿ ಆ್ಯಕ್ಚುಲಿ. ಸೊ ಅದೇ ಒಂಥರ 210 250 ಸ್ಕೋರ್ ಥರ ಇತ್ತು. ಅದನ್ನು ಡೆಲ್ಲಿ ಅವರು ಯಾವುದೇ ಕಾರಣಕ್ಕೂ ಚೇಸ್ ಮಾಡೋಕ್ಕಾಗಲಿಲ್ಲ. ನೀವು ನೋಡಿದ್ರೆ ಬ್ಯಾಟಿಂಗ್ ಹೆಂಗಿತ್ತು ಅಂತ. ಬಟ್ ಈಗ ಆ ಥರ ಇಲ್ಲ ಸಿಚುವೇಶನ್ಸ್ ಗೈಸ್. ಸೊ ಮಳೆ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂತಂದರೆ, ಇನ್ ಕೇಸ್ ಏನಾದರೂ ನಾವು ಆ ಮ್ಯಾಚ್ನ ಗೆಲ್ಲೇಬೇಕು, ನೆಟ್ ರನ್ ರೇಟ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೊಂದು ಸೀನಿಯರ್ ಇದೆ, RCB ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. CSK ಹಾಗೂ RCB ಇಬ್ಬರು ಕ್ವಾಲಿಫೈ ಆಗ್ಬೋದು. ಅದು ಹೆಂಗಪ್ಪ ಅಂತಂದರೆ, ಈಗ ಹೈದರಾಬಾದ್ 2 ಮ್ಯಾಚ್ ನಡೀತಾ ಇದೆ. ಇವತ್ತಿನ ಮ್ಯಾಚು ಹೈದರಾಬಾದ್ ವರ್ಸಸ್ GT. ಸೊ ಹೈದರಾಬಾದ್ ಅವರು ಇವತ್ತಿನ ಮ್ಯಾಚ್ನ ಸೋಲ್ಲೇಬೇಕಾಗುತ್ತೆ. ಅದು ಸ್ವಲ್ಪ ಮಾರ್ಜಿನಿಂದ ಸೋತ್ರೆ ಇನ್ನೂ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೈದರಾಬಾದ್ ಅವರು ಏನಾದರೂ 2-2 ಮ್ಯಾಚ್ನ ಸೋತ್ರೆ ಆವಾಗ ನಮಗೆ ಆರಾಮ್ಸೆ ನಾವು CSK ಮೇಲೆ ಏನಿರುತ್ತೋ ಆ ಮ್ಯಾಚ್ನ ಲೈಟಾಗಿ ಗೆದ್ರು ಸಾಕು. ಬಟ್ ಅದನ್ನು ನಾವು ಹೋಪ್ ಇಟ್ಕೊಳ್ಳೋದು ಬೇಡ. ಬಿಕಾಸ್ ಇವತ್ತಿನ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ ಗೆಲ್ತಾರೋ ಸೋಲ್ತಾರೋ ಅಂತ. ಇನ್ ಕೇಸ್ ಏನಾದರೂ ಅವತ್ತು ಸೋತ್ರೆ, ಸೊ ನಾವೇನಾದರೂ ಈ ಶನಿವಾರದ ಮ್ಯಾಚ್ ಗೆದ್ದರೆ ಸಂಡೇ 3:15 ಪಂಜಾಬ್ ವರ್ಸಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ. ಬಟ್ ಹೈದರಾಬಾದ್ ಹೈದರಾಬಾದ್ ವರ್ಸಸ್ ಪಂಜಾಬ್ ಇರುತ್ತೆ. ಸೊ ಅವತ್ತಿನ ಮ್ಯಾಚಲ್ಲಿ ಏನಾದರೂ ಪಂಜಾಬ್ ಅವ್ರು ಏನಾದರೂ ಗೆದ್ದರೆ ನಾವು ಡೈರೆಕ್ಟ್ ಕ್ವಾಲಿಫೈ ಆಗ್ತೀವಿ. ಟಾಪ್ 3 CSK ಅವ್ರು ಇರ್ತಾರೆ, ಟಾಪ್ 4 ನಾವಿರ್ತೀವಿ. ಸೊ ಒಂಥರ ಸೆಮಿಫೈನಲ್ ಮ್ಯಾಚ್ ಅಂತಲೇ ಹೇಳ್ಬೋದು. CSK ವರ್ಸಸ್ RCB ಅಂತಂದರೆ ಎಷ್ಟು ಚೆನ್ನಾಗಿ ಕಾಯ್ತಿರ್ತಾರೆ ಗುರು. ಅದು ಅಹಮದಾಬಾದಲ್ಲಿ ನಡೀತಾ ಇದೆ. ಬಟ್ ಎನಿವೇಸ್ ಅಹಮದಾಬಾದ್ ಒಂಥರ ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು. ಬಟ್ ನಮಗೆ ಫಸ್ಟ್ ಕ್ವಾಲಿಫೈ ಆಗೋ ಸೀನಿಯರ್ ಮಾತ್ರ ನೋಡ್ಕೊಳ್ಳೋಣ. ಸೊ ಗೈಸ್, ನಿಮ್ಗೆ ಏನನ್ಸುತ್ತೆ? RCB ಅವರು ಗೆದ್ರೂ ಎಷ್ಟು ರನ್ ರೇಟಲ್ಲಿ ಗೆಲ್ತಾರೆ ಆ್ಯಂಡ್ ಯಾವ ಓವರಲ್ಲಿ ಚೇಸ್ ಮಾಡ್ಬೋದು ನಿಮ್ಮ ಪ್ರಕಾರ ತಿಳಿಸಿ. ಆ್ಯಂಡ್ ವಿಲ್ ಜಾಕ್ಸನ್ ಬದಲು ಮ್ಯಾಕ್ಸ್ವೆಲ್ನ ಆಡಿಸ್ಬಾರ್ದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಸೊ ಇವತ್ತು ಪ್ರೇ ಮಾಡ್ತಾ ಕೂತ್ಕೊಳ್ಳಿ. ಸೊ ಹೋಪ್ ದಟ್ GT ಗೆಲ್ಲಿ ಅಂತ. ಸೊ ಬಿಕಾಸ್ GT ಗೆದ್ರೆ ನಮ್ಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ, ನಮಗೂ ತುಂಬ ಈಸಿ ಆಗುತ್ತೆ ಮುಂದಿನ ಮ್ಯಾಚ್ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಸೊ ತುಂಬ ಪ್ಲಾನ್ಗಳಿಗೆ ನಡೀತಾ ಇರುತ್ತೆ ಅನ್ಕೊಂತೀನಿ RCB ಡಕೌಟಲ್ಲಿ ಇವಾಗ. ಬಿಕಾಸ್ ನಾವು CSKನ ಗೆಲ್ಲಬೇಕು ಅಂತಂದರೆ ಪ್ಲಾನಿಂಗ್ ಮೂಲಕನೇ ಬರಬೇಕಾಗುತ್ತೆ. ಸೊ ಆ್ಯಂಡಿ ಫ್ಲವರ್ ಅವ್ರು ಏನು ಲೈಕ್ ಸ್ಟ್ರಾಟಜಿ ಮಾಡ್ತಾರೆ ಅಂತ ನೋಡ್ತಾ ಇರಬೇಕಾಗುತ್ತೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಆಗಿ ವೇಟ್ ಮಾಡ್ತಾರೆ. ಅಂಟಿಲ್